ರಾಜರಾಜೇಶ್ವರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕಲಾಸೌರಭ ಎನ್ನುವಂತಹ ಕಲೆಗಳ ಒಂದು ತವರೂರಾಗಿರ್ತಕ್ಕಂಥ ನಮ್ಮ ನಾಡಿನಲ್ಲಿ ಕಲಾಸೌರಭ ಕಾರ್ಯಕ್ರಮಕ್ಕೆ ಅದ್ಧೂರಿಯಾದಂಥ ಒಂದು ಚಾಲನೆ. ಈ ಕಾರ್ಯಕ್ರಮಕ್ಕೆ ವಸಿಷ್ಠ ಸಿಂಹ ಅವರು, ಭಾರತದ ಪ್ರಖ್ಯಾತ ನಟರಾದಂಥ ವಸಿಷ್ಠ ಸಿಂಹ ಅವರು ಕಾರ್ಯಕ್ರಮಕ್ಕೆ ಬಂದಿದ್ದರು. ಕಾರ್ಯಕ್ರಮಕ್ಕೆ ಬಂದು ವಿದ್ಯಾರ್ಥಿಗಳಲ್ಲಿ ಸಂಸ್ಕೃತಿ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಜೊತೆಗೆ ಅಧ್ಯಯನ ಯಾವ ರೀತಿ ಮಾಡಬೇಕು ಅನ್ನೋದು ಮುಖ್ಯವಾಗಿ ತಿಳಿಸ್ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಪಠ್ಯಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಪಠ್ಯ ಚಟುವಟಿಕೆಗಳ ಜೊತೆಗೆ ಸಹಪಠ್ಯ ಚಟುವಟಿಕೆ ಅಂತಕ್ಕಂಥದ್ದು ಏನಿದೆ, ಅಲ್ಲಿ ಸಾಂಸ್ಕೃತಿಕ ಅಂತಕ್ಕಂಥದ್ದು ಮುಖ್ಯವಾಗ್ತದೆ. ಈ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಒಂದು ಭಾಗವಾಗಿರ್ತಕ್ಕಂಥ ಈ ಕಾರ್ಯಕ್ರಮಗಳೆಲ್ಲವನ್ನು ಕೂಡ ನಾವು ಈ ದಿನ ವಿದ್ಯಾರ್ಥಿಗಳಿಗೆ ಒಂದು ರೀತಿ ರಸದೌತಣಕೂಟವಾಗಿ ನಾವು ಉಣಬಡಿಸತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದೇವೆ. ಒಟ್ಟಾರೆ ಈ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ವಿದ್ಯಾರ್ಥಿಗಳು, ಟೀಚರ್ಸು ಮತ್ತು ಎಲ್ಲರಿಗಿಂತ ಹೆಚ್ಚಾಗಿ ಮಾಧ್ಯಮದವರು ಕೂಡ ಪ್ರಮುಖರಾಗ್ತಾರೆ. ಹಾಗಾಗಿ ಯಾಕಂದರೆ ಇಲ್ಲಿನ ವಿಚಾರಗಳನ್ನು ಎಲ್ಲರ ಮನೆಗಳಲ್ಲಿ ಕೂಡ ಮುಟ್ಟುವಂತಕ್ಕಂಥದ್ದು ಮಾಧ್ಯಮ ಮಿತ್ರರಾಗಿರ್ತಕ್ಕಂಥದ್ದು. ಅವರಿಗೆ ನನ್ನ ತುಂಬ ಹೃದಯ ಧನ್ಯವಾದಗಳು. ನನ್ನ ಹೆಸರು ಚಂದ್ರು BV, ಕನಕಪುರ ರಾಜರಾಜೇಶ್ವರಿ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಕನ್ನಡ ಪ್ರಾಧ್ಯಾಪಕನಾಗಿ ಕನ್ನಡ ಸೇವೆ ಮಾಡುವುದರ ಜೊತೆಗೆ ಕನ್ನಡ ಮನೆಗಳಲ್ಲಿ, ಮನಸ್ಸಿನಲ್ಲಿ, ಹೃದಯದ ಅಂತರ್ಗತದೊಳಗಿಳಿಸುವಂಥ ಒಂದು ಕಾರ್ಯಕ್ರಮವನ್ನು ನಾನು ಮಾಡ್ತಾ ಇದ್ದೀನಿ. ತುಂಬ ಹೃದಯ ಧನ್ಯವಾದ. ವಸಿಷ್ಠ ಸಿಂಹ ಅವರು ಪ್ರೆಸೆಂಟ್ ಮಾಡಿದ್ದಾರೆ. ಹಿ ಹ್ಯಾಸ್ ಗಿವನ್ ಮೋಟಿವೇಶನ್ ಟು ಆಲ್ ದ ಸ್ಟೂಡೆಂಟ್ಸ್ ವಾಟ್ ದೇ ನೀಡ್ ಟು ಡೂ ಇನ್ ದ ಲೈಫ್. ಯಾವ ಥರ ಅವ್ರು ಗುರಿ ಇಟ್ಕೊಂಡು ಜೀವನದಲ್ಲಿ ಏನು ಆಗಬೇಕು ಅನ್ನೋದು ಎಲ್ಲ ಸಂದೇಶ ಕೊಟ್ಟಿದ್ದಾರೆ. ಸೊ ಥ್ರೂ ದಿಸ್ ಈವೆಂಟ್ ವಿ ಆರ್ ಕನ್ವೇಯಿಂಗ್ ದ ಮೆಸೇಜ್ ಟು ಆಲ್ ದ ಸ್ಟೂಡೆಂಟ್ಸ್ ಟು ಎಂಜಾಯ್ ದ ಡೇ ಟು ಡೇ ಆ್ಯಂಡ್ ಸೆಲೆಬ್ರೇಟ್ ದಿಸ್ ಕಲಾಸೌರಭ 2020. ಪಹಲ್ಗಾಮ್ ವಿಚಾರವಾಗಿ ವಿ ಆರ್ ಆಲ್ಸೋ ಸ್ಪೆಂಡ್ ಫಾರ್ 1 minute ಟೈಮ್ ಫಾರ್ ಎವ್ರಿ ಒನ್ ಟು silence for spend for the students from our college and the students and behalf of the management we are saying ಉಳಿಸಲು ಚೆನ್ನಾಗಿರುತ್ತೆ. ಈ ಒಂದು ಸರಳ ಸೂತ್ರನ ಲೈಫಲ್ಲಿ ಇಟ್ಕೊಳ್ಳಿ, ನಿಮ್ಮದು ಒಂದು ಐಡೆಂಟಿಟಿ ಕ್ರಿಯೇಟ್ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಿ, ತಾನಾಗೆ ಎಲ್ಲ ಆಗುತ್ತೆ. ಓದಬೇಕಾದ್ರೆ ಇಂಜಿನಿಯರಿಂಗ್ ಕಷ್ಟ, ಇನ್ನೊಂದು ಮತ್ತು M1 ಭಾರಿ ಹಿಂಸೆ ಅದೆಲ್ಲ ಕೇಳ್ಪಟ್ಟಿದ್ದೀನಿ ನಾನು. ಆದರೆ ದಯವಿಟ್ಟು ಮಾರ್ಕ್ಸ್ಗೋಸ್ಕರ ಓದಕ್ಕೆ ಹೋಗಬೇಡಿ, ಜ್ಞಾನಕ್ಕೋಸ್ಕರ ಓದಿ. ಮಾರ್ಕ್ಸ್. I am Dr. Deepika J, Cultural Head of Rajarashwari College of Engineering. We are very happy to announce that Kalasaurabha 2K25 successfully going on. We have completed almost all the events. We conducted 36 events and prismatic week and the 5 days we have team-wise each day we have done celebration. So overall so many students participated. 500 plus winners are there. Overall cultural sports and sports trophy everything has been distributed. So ಇವತ್ತು ಗೆಸ್ಟ್ ಆಗಿ ವಸಿಷ್ಠ ಸಿಂಹ ಅವರು ಬಂದಿದ್ದಾರೆ. ತುಂಬ ಖುಷಿ ಆಯಿತು. ತುಂಬ ಅವರು ಚೆನ್ನಾಗಿ ಮಾತಾಡಿದ್ರು. He was very happy. So we are also very happy and we have almost completed our event. ಅವರು ಸಾಂಗ್ ಕೂಡ ಎಲ್ಲ ಹೇಳಿದ್ರು ಅದ್ರ ಬಗ್ಗೆ. ಸರ್ ಇವರು ಚೆನ್ನಾಗಿ ಮಾತಾಡ್ತಾರೆ. ಮಜಾ ಮಾಡೋ ಟೈಮಲ್ಲಿ ಅಯ್ಯೋ 4 ಮಾರ್ಕ್ಸ್ ಜಾಸ್ತಿ ಬಂದರೆ ಚೆನ್ನಾಗಿತ್ತೆ, ಅಯ್ಯೋ ಇನ್ನು ಚೂರು ಓದ್ಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಒಳ್ಳೆ ಗ್ರೇಡ್ ಸಿಕ್ಕಿರೋದೆ, ಅಯ್ಯೋ ಮೊದಲು ಏನಂತಾರೆ ಈ ಸ್ಕೋರ್ ನೋಡಿ ಅಂತ ಚಿಂತೆ ಮಾಡೋದಾಗಲಿ, ಅಥವಾ ಓದ್ಬೇಕಾದ್ರೆ ಮಗ ಇವತ್ತು ಹೋಗ್ಬಿಟ್ಟು ಸಂಜೆ ಬೀಟ್ ಹಾಕೊಂಡು ಬಂದ್ಬಿಟ್ರೆ ಆಮೇಲೆ ಫ್ರೆಶ್ ಆಗಿ ಕೂತ್ಕೊಂಡು ಓದ್ಬಿಡೋಣ, ಒಂದು ಪಿಕ್ಚರ್ ನೋಡ್ಕೊಂಡು ಬಂದ್ಬಿಡೋಣ, ಒಂದು ಪಿಕ್ನಿಕ್ ಹೋಗಿ ಬಂದ್ಬಿಡೋಣ, ಈ ಥರ ಏನೇ ಯೋಚನೆ ಮಾಡೋದಿಲ್ಲ. ಅದು ಭಾರಿ ತಪ್ಪು. ಯಾಕಂದರೆ ಯಾವುದೇ ಕೆಲಸ ಮಾಡಿದ್ರು ನೆಮ್ಮದಿಯಾಗಿ ಮಾಡಬೇಕು, ತುಂಬ ಶ್ರದ್ಧೆಯಿಂದ ಮಾಡಬೇಕು, ಗಮನ ಹರಿಸಿ ಮಾಡಬೇಕು. ಯಾಕಂದರೆ ಅದು ಮಾಡ್ತಾ ಇರೋದು ಯಾವುದೋ ಒಂದು ಕೆಲಸ, ಆಕ್ಯುಪೇಷನ್ ಸ್ಟೂಡೆಂಟ್ಸ್ಗೆ ಓದೇ ಅಲ್ವಾ, ಮಾಡ್ತಾ ಇರೋ ಕೆಲಸದಲ್ಲಿ ಅಲ್ಲಿ ಏನೋ ಒಂದಷ್ಟು ಅಸೈನ್ಡ್ ಟಾಸ್ಕ್ ಅಷ್ಟೇ ಅಲ್ಲದೆ ಅಲ್ಲಿ ನಾವಿರ್ತೀವಿ, ನಮ್ಮ ಸಮಯ ಇರುತ್ತೆ, ನಮ್ಮ ಶ್ರಮ ಇರುತ್ತೆ. ಅದು ಚಾಚು ತಪ್ಪದೆ ಆ ಕಡೆ ಈ ಕಡೆ ಹೋಗದೆ ವೇವರ್ ಆಗದೆ 100% ಫೋಕಸ್ಸಿಂದ ಕೆಲಸ ಮಾಡಿದಾಗ ಕೆಲಸ ಚೆನ್ನಾಗುತ್ತೆ. ಮಜಾ ಮಾಡೋ ಟೈಮಲ್ಲಿ ಅಯ್ಯೋ 4 ಮಾರ್ಕ್ಸ್ ಜಾಸ್ತಿ ಬಂದರೆ ಚೆನ್ನಾಗಿತ್ತೆ, ಅಯ್ಯೋ ಇನ್ನು ಚೂರು ಓದ್ಬಿಟ್ಟಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಒಳ್ಳೆ ಗ್ರೇಡ್ ಸಿಕ್ಕಿರೋದೆ, ಅಯ್ಯೋ ಮೊದಲು ಏನಂತಾರೆ ಈ ಸ್ಕೋರ್ ನೋಡಿ ಅಂತ ಚಿಂತೆ ಮಾಡೋದಾಗಲಿ, ಅಥವಾ ಓದ್ಬೇಕಾದ್ರೆ ಮಗ ಇವತ್ತು ಹೋಗ್ಬಿಟ್ಟು ಸಂಜೆ ಬೀಟ್ ಹಾಕೊಂಡು ಬಂದ್ಬಿಟ್ರೆ ಆಮೇಲೆ ಫ್ರೆಶ್ ಆಗಿ ಕೂತ್ಕೊಂಡು ಓದ್ಬಿಡೋಣ, ಒಂದು ಪಿಕ್ಚರ್ ನೋಡ್ಕೊಂಡು ಬಂದ್ಬಿಡೋಣ, ಒಂದು ಪಿಕ್ನಿಕ್ ಹೋಗಿ ಬಂದ್ಬಿಡೋಣ, ಈ ಥರ ಏನೇ ಯೋಚನೆ ಮಾಡೋದಿಲ್ಲ. ಅದು ಭಾರಿ ತಪ್ಪು. ಯಾಕಂದರೆ ಯಾವುದೇ ಕೆಲಸ ಮಾಡಿದ್ರು ನೆಮ್ಮದಿಯಾಗಿ ಮಾಡಬೇಕು, ತುಂಬ ಶ್ರದ್ಧೆಯಿಂದ ಮಾಡಬೇಕು, ಗಮನ ಹರಿಸಿ ಮಾಡಬೇಕು. ಯಾಕಂದರೆ ಅದು ಮಾಡ್ತಾ ಇರೋದು ಯಾವುದೋ ಒಂದು ಕೆಲಸ, ಆಕ್ಯುಪೇಷನ್ ಸ್ಟೂಡೆಂಟ್ಸ್ಗೆ ಓದೇ ಅಲ್ವಾ, ಮಾಡ್ತಾ ಇರೋ ಕೆಲಸದಲ್ಲಿ ಅಲ್ಲಿ ಏನೋ ಒಂದಷ್ಟು ಅಸೈನ್ಡ್ ಟಾಸ್ಕ್ ಅಷ್ಟೇ ಅಲ್ಲದೆ ಅಲ್ಲಿ ನಾವಿರ್ತೀವಿ, ನಮ್ಮ
ನಮ್ಮ ಸಮಯ ಇರುತ್ತೆ, ನಮ್ಮ ಶ್ರಮ ಇರುತ್ತೆ. ಅದು ಚಾಚು ತಪ್ಪದೆ ಆ ಕಡೆ ಈ ಕಡೆ ಹೋಗದೆ ವೇವರ್ ಆಗದೆ 100% ಫೋಕಸ್ ಇಂದ ಕೆಲಸ